ಸಾಯಿಸೋಕ್ಕೆ ಯಾರು ರೂಲ್ಸ್ ಕೊಟ್ಟಿಲ್ಲ. ಹೈಕೋರ್ಟ್ ಕೊಟ್ಟಿಲ್ಲ, ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲ ಅವ್ರಿಗೆ ಸಾಯಿಸೋಕ್ಕೆ. ಅಂಥ ತಪ್ಪು ಏನು ತಪ್ಪು ಮಾಡಿದ್ರು? ನಮ್ಮ ಮನೆಯವ್ರ ಮೇಲೆ ಹಿಂದೆ ಮುಂದೆ ಹೋಗಿದ್ದಾರೆ, ಕೇಸ್ ಇದೆಯಾ, ಪಾಸ್ ಇದೆಯಾ? ಅವ್ರು ಮಾಡಿದ ಕೆಲಸ ODPಲಿ ಕೆಲಸ ಮಾಡ್ತಾಯಿದ್ರು. ಕೆಲಸ ಬಿಟ್ಬಿಟ್ಟು ಇವಾಗ ಕೌದಲ್ ಸಿಸ್ಟರ್ಸು ಫಾರಿನ್ ಫಂಡ್ ಬರ್ತಾ ಇದೆ, ಅವ್ರು ತಗೊಂಡು ಬಂದು ತುಂಬ ಬಡವರು ಇದ್ದಾರಲ್ಲ, ಬಾತ್ರೂಮ್ ಇಲ್ಲದೆ ಮನೆಗಳಿಲ್ಲದೆ ಇದ್ದಾರಲ್ಲ, ಅವ್ರಿಗೆ ಮನೆ, ಬಾತ್ರೂಮು, ಬಯೋಗ್ಯಾಸು ಇವ್ರ ಮುಖಾಂತರ ಹೋಗಿ ನೋಡಿ ಕಟ್ಕೊಡ್ಸ್ಕೊಡಪ್ಪ ಅಂತ ಕೊಡ್ತಾ ಇದ್ದಾರೆ. ಅವರು ಆ ಕೆಲಸ ಮಾಡಿ ಅಲ್ಲಿ ನೋಡಿ ಸ್ಟವ್ವೆಲ್ಲ ಬೇಕಾದಷ್ಟು ಬಿದ್ದಿದೆ, ಡೆಲ್ಲಿಯಿಂದ ಬಂದಿದ್ದು. ಓಸಲ್ಲಿ ಬಯೋಗ್ಯಾಸ್ ಓಸ್ ಬಿದ್ದಿದೆ ನೋಡಿ, ಬಾತ್ರೂಮ್ ಡೋರ್ ಒಳಗಡೆ ಬಿಟ್ಟಿದೆ ನೋಡು. ಅವ್ರು ಇಂಥ ಕೆಲಸ ಮಾಡೋರು ಅಲ್ಲ, ಸೋಷಿಯಲ್ ಸರ್ವಿಸ್ ಮಾಡೋ ವ್ಯಕ್ತಿ, ಸಮಾಜ ಸೇವೆ ಮಾಡೋ ವ್ಯಕ್ತಿ. ಅವ್ರಿಗೆ ಈ ತರ ತಪ್ಪು ಮಾಡಿ ಓಡಿಸ್ ಸಾಯಿಸೋ ತಪ್ಪು ಕಾರಣ. ಸ್ನೇಹಿತರೆ, ಪ್ರಮುಖವಾದಂಥ ಘಟ್ಟ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನಿವತ್ತು ಆಂಟೋನಿ ಸ್ವಾಮಿ ಅವರ ಮನೆಯ ಮುಂಭಾಗದಲ್ಲಿದ್ದೀನಿ. ಅವ್ರ ಕುಟುಂಬದವ್ರನ್ನ ಮಾತನಾಡಿಸ್ಲೇಬೇಕು. ಯಾಕೆ ಈ ವಿಷಯ ಸ್ಟಾರ್ಟ್ ಆಗಿದೆ, ಎಲ್ಲಿ ಸ್ಪಾರ್ಕ್ ಕ್ರಿಯೇಟ್ ಆಯಿತು ಅಂತ ಹೇಳ್ತೀನಲ್ಲ, ಆಂಟೋನಿ ಸ್ವಾಮಿ. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಹೈನುಗಾರಿಕೆಯನ್ನೇ ನೆಚ್ಕೊಂಡಿರ್ತಕ್ಕಂಥವ್ರು. ಇಲ್ಲಿ ಅದಕ್ಕೆ ಮೇವಿಲ್ಲದೆ ಇರೋ ಕಾರಣವಾಗಿ ದನ ಕರುಗಳೆಲ್ಲವೂ ಕೂಡ ಆಡಲಿಕ್ಕೆ ಒಳಭಾಗ ಅಂದರೆ ಕಾಡಿನ ಅಂಚಿನಲ್ಲಿರ್ತಕ್ಕಂಥ ಜೊತೆ ಕಾಡೊಳಗೆ ಹೋಗ್ತಕ್ಕಂಥವ್ರು. ಈಗ ನಿಮಗೆ ಅನೇಕ ಅನುಮಾನಗಳು ಕೂಡ ಕಾಡ್ತಾ ಇರ್ಬೋದು. ಯಾಕೆಂದರೆ ನಾಡ ಬಂದೂಕಗಳನ್ನು ಇಟ್ಟಿರೋದು, ನಿಮಗೆ ಅಲ್ಲಿ ಸ್ಕ್ರೂಗಳನ್ನು ಇಟ್ಟಿರೋದು, ಕಡ್ಡಿಂಗ್ ಪ್ಲೇಯರ್ ಇಟ್ಟಿರೋದು. ಈಗ ಫಾರೆಸ್ಟ್ ಆಫೀಸರ್ಗಳು ನಿಮಗೆ ಸಾಬೀತುಪಡಿಸ್ತಿರ್ತಕ್ಕಂಥ ಸಾಕ್ಷ್ಯಾಧಾರಗಳ ಮೇಲೆ ಅನೇಕ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದ್ದಾವೆ. ಜೊತೆಗೆ ಹಣೆಗೆ ಹಾಕಿಟ್ಟಿರ್ತಕ್ಕಂಥ ಟಾರ್ಚರ್ ನೋಡಿ. ಈ ಟಾರ್ಚ್ ಬೆಳಕಾಗಿರ್ಬೋದು, ಈ ಸ್ಕ್ರೂ ಆಗಿರ್ಬೋದು, ಅಲ್ಲಿ ಸೋಲಾರ್ ಫೆನ್ಸ್ನ ಚೆಕ್ ಮಾಡಲಿಕ್ಕೆ ತರಕಾರಿಗಳನ್ನು ಸಹಿತ ತೆಗೆದುಕೊಂಡು ಹೋಗಿ 2 ದಿನಗಟ್ಟಲೆ ಅಲ್ಲಿ ಒಳಗಿದ್ದು, ಮನೆಗಳಲ್ಲಿ ಕಾರ್ಯಕ್ರಮ ಇದೆ, ಗೃಹಪ್ರವೇಶ ಇದೆ, ಕುಮಾರ್ ಅವ್ರ ಮನೆ ಗೃಹಪ್ರವೇಶ ಇದೆ, ಪೀಟರ್ ಅವ್ರ ಮನೆಗೂ ಕೂಡ ಅವರು ಕೂಡ ಎಂಟ್ರ್ ಆಗ್ತಾ ಇದ್ರು. ಒಂದು ಶುಭ ಸಂದರ್ಭ. ಈ ಥರದ ಸಮಯಗಳಲ್ಲೂ ಕೂಡ ಈ ಥರದ ಘಟನೆಗಳು, ಅದು ಕಾಡಿನೊಳಗೆ ಹೋಗಿ ಅಲ್ಲಿ ಮಾಂಸವನ್ನು ಬೇಯಿಸ್ಕೊಂಡು ತಿನ್ನೋವಂಥ ದುಸ್ಸಾಹಸಕ್ಕೆ ಯಾರು ಕೈ ಹಾಕೋದಿಲ್ಲ ಅನ್ನೋ ಥರದ ಅನುಮಾನ ನೋಡಿ. ನಾನಿಲ್ಲಿ ಫಾರೆಸ್ಟ್ ಆಫೀಸರ್ನ ದೂಷಿಸ್ಲಿಕ್ಕೆ ಹೋಗ್ತಾ ಇಲ್ಲ, ಬಟ್ ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿದೆ. ಜೊತೆಗೆ ದನ ಕರುಗಳಿಗೆಲ್ಲವೂ ಕೂಡ ಆಂಟೋನಿ ಸ್ವಾಮಿ ಮನೆ ದನ ಕರುಗಳು ಮಿಸ್ ಆಗಿದ್ದಕ್ಕೆ ಅವರೆಲ್ಲರೂ ಕೂಡ ಒಗ್ಗೂಡಿ, ಅಂದರೆ ಇವರೆಲ್ಲರೂ ಕೂಡ ಬಂಧು ಬಳಗದವರು, ಫ್ಯಾಮಿಲಿ ರಿಲೇಷನ್ಸ್ಗಳೇ ಒಬ್ರಿಗೊಬ್ರು ಮಾತನಾಡಿಕೊಂಡು ರಾತ್ರಿ ಹೋದಂಥದ್ದು ಅನ್ನೋ ಚರ್ಚೆಗಳು. ಜೊತೆಗೆ ಅವ್ರು ತೆಗೆದುಕೊಂಡಿರೋಗಿರ್ತಕ್ಕಂಥ ಪರಿಕರಗಳನ್ನು ಈಗ ಫಾರೆಸ್ಟ್ ಆಫೀಸರ್ ಪ್ರೊಸೀಡ್ ಮಾಡಿದಾರಲ್ವ, ಅದು ನಿಜಾನ ಸುಳ್ಳು ಅನ್ನೋ ಅನುಮಾನಗಳು ಒಂದು ಕಡೆ ನೋಡಿ. ದನ ಕರುಗಳೆಲ್ಲವೂ ಕೂಡ ಇವತ್ತು ಎಲ್ಲವೂ ಕೂಡ ಮನೇಲೇ ಇದ್ದಾವೆ. ಇಲ್ಲ ಅಂದಿದ್ರೆ ಅವು ಕೂಡ ಆಡಲಿಕ್ಕೆ ಅಂತ ಒಳಗೆ ಹೋಗ್ತಾ ಇದ್ವು ಮತ್ತು ಬರ್ತಾ ಇದ್ವು. ಅಂದರೆ ಹೆಚ್ಚಾಗಿ ಈ ಕ್ಷೀರೋತ್ಪಾದನೆ ಮತ್ತು ಡೈರಿಗೆ ಹಾಕ್ತಕ್ಕಂಥ ಹಾಲು, ಅದನ್ನೇ ಹೆಚ್ಚಾಗಿ ನಂಬ್ಕೊಂಡಿರ್ತಕ್ಕಂಥವ್ರು. ನಾನು ಆರಂಭದಲ್ಲೇ ಹೇಳ್ಬಿಟ್ಟಿದ್ದೀನಿ ನಿಮಗೆ, ಇಲ್ಲಿ ಮಳೆ ಬರೋದಿಲ್ಲ, ಸರಿಯಾದಂಥ ಬೆಳೆ ಕೂಡ ಇಲ್ಲ. ನಿಮಗೆ ದೂರದಿಂದ ನೋಡಿಬಿಟ್ರು ಎಲ್ಲವೂ ಕೂಡ ಒಣಗೋಗಿರ್ತಕ್ಕಂಥದ್ದು. ಇಲ್ಲಿ ತೆಂಗಿನ ಬೆಳೆ ಹಾಕಿದ್ರು ನಿಮಗೆ ಅಲ್ಲಿ ಫಸಲು ಸಹಿತ ಸರಿ ಬರೋದಿಲ್ಲ ಅಂತ. ನೇರವಾಗಿ ನಾನು ಆಂಟೋನಿ ಸ್ವಾಮಿ ಅವರ ಭಾವಚಿತ್ರ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಫೋಟೋ ಕೂಡ ತುಂಬ ವೈರಲ್ ಆಗಿದೆ. ಈಗಾಗಲೇ ನೀವು ನೋಡಿದಿರಿ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮಾಧ್ಯಮಗಳಲ್ಲೂ ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಇದು ಆಂಟೋನಿ ಸ್ವಾಮಿ ಮತ್ತು ಅವರ ಕುಟುಂಬ. ಜೊತೆಗೆ ಇವತ್ತು ನಮ್ಮ ಮುಂದೆ ಅವರ ಪತ್ನಿ ಇದ್ದಾರೆ, ಜೊತೆಗೆ ಅವ್ರ ಕುಟುಂಬ, ಅವ್ರ ಮಗ ಇದ್ದಾರೆ. ಆ್ಯಕ್ಚುಲಾಗಿ ಇದರ ಮೂಲ ಸತ್ಯಾಂಶಗಳನ್ನು ನೀವು ಕೆದಕಲಿಕ್ಕೆ ಹೋದರೆ ಇದು ಶುರುವಾಗಿದ್ದು ಎಲ್ಲಿಂದ ಅನ್ನೋ ಸ್ಥಳದಿಂದ ನಾನು ಅನೇಕ ಪ್ರಶ್ನೆಗಳನ್ನು ಹುಟ್ಟಾಕಬೇಕಾಗತ್ತೆ. ಈ ಹಿಂದೆಯೂ ಕೂಡ ನಾನು ಅವ್ರ ಕುಮಾರ್ ಕುಟುಂಬದವ್ರನ್ನ ಅವ್ರನ್ನೆಲ್ಲರೂ ಕೂಡ ಮಾತನಾಡಿಸಿರೋದ್ರಿಂದ ಅವ್ರ ಪತ್ನಿ ಇಲ್ಲೇ ಇದ್ದಾರೆ. ಹಾಗಾಗಿ ಅವ್ರನ್ನೇ ಕೇಳಿಬಿಡ್ತೀನಿ, ಈ ಬೇಟೆಗಾರರು ಅನ್ನೋ ಕಳಂಕ, ಈ ಥರದ ಅನುಮಾನಗಳು ಯಾಕೆ ಉಟ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ. ಅಮ್ಮ ನಮಸ್ತೆ. ಏಕೆಂದರೆ ನಾನು ಬೇರೆ ಕುಟುಂಬಗಳನ್ನು ಮಾತನಾಡಿಸಿರೋದ್ರಿಂದ ಒಂದು ಈ ಕೇಸ್ ಶುರುವಾಗಿದ್ದ ಆಂಟೋನಿ ಸ್ವಾಮಿ ಕುಟುಂಬದಿಂದ ಅನ್ನೋ ಥರದಲ್ಲಿ ಈ ಬೇಟೆಗಾರರು ಅನ್ನೋ ಮಾತುಗಳನ್ನು, ಕಾಡುಗಳ್ಳರು ಅನ್ನೋ ಮಾತುಗಳನ್ನು ಕೇಳಿದಾಗ ನಿಮ್ಗೆ ಎಷ್ಟು ನೋವಾಗುತ್ತೆ? ಏನಾಯ್ತು ಅವತ್ತಿನ ದಿನ? ಯಾವ ಕಾರಣಕ್ಕೆ ಕಾಡಿನೊಳಗೆ ಹೋಗಿದ್ದು ಅನ್ನೋ ಕಾರಣಕ್ಕೆ? ಸರ್, ನಮ್ಮದು ಹಸಿ ಇಲ್ಲ, ಹಸಿ ಇಲ್ಲ ಅಂದ್ಬಿಟ್ಟು ಹುಡ್ಕಕ್ಕೆ ಹೋಗಿದ್ದು. ಸಾಯಂಕಾಲ 5 ಗಂಟೆ ಇರ್ಬೋದು, ಅಷ್ಟು ಗಂಟೆಗೆ ನಾವು ತಮ್ಮನ ಕರ್ಕೊಂಡು ಅವರು ಹೋದವರು ಮನೆಗೆ ಬಂದಿಲ್ಲ. ಎಷ್ಟು ಹಸುಗಳಿದಾವಮ್ಮ ನಿಮ್ಮದು? ನಾನು 18 ಇದು. 18 ಹಸುಗಳಿದಾವೆ ಅಂದ್ರೆ ಪ್ರತಿನಿತ್ಯ ಎಲ್ಲ ಹಸುಗಳು ಕೂಡ ಮೇಲಿಗೆ ಹೋಗ್ತವೆ? ಅಲ್ಲೇ ಹಾಲು ಕರೆಯೋದೆಲ್ಲ ಮನೆಯಲ್ಲಿ, ಹಾಲು ಕರೆಯೋದಿದೆಲ್ಲ ಅದೆಲ್ಲ ಕಾಡುಗಳು ಹೋಗುತ್ತೆ ಬರುತ್ತೆ. ಓಹೋ, ಹಾಲು ಕೊಡ್ತಕ್ಕಂಥ ಹಸುಗಳು ಮನೇಲಿ ಇರ್ತವೆ, ಮನೇಲೇ ಮೇಯಿಸ್ತೀರಿ. ಹಾಲು ಕೊಡದೇ ಇರೋದೆಲ್ಲ ಹೊರ ಹೋಗುತ್ತೆ. ಅವತ್ತು ಎಷ್ಟು ಹಸುಗಳು ಹೊರ ಹೋಗಿದ್ದು? ಹೌದು, ಯಾವತ್ತು ಹೋಗಿದ್ದು 5 ಹೋಗಿದ್ದು, 3 ಬಂತು, 2 ಬಂದಿಲ್ಲ. ಸರಿ ಬರುತ್ತಂತ ನೋಡಿದ್ದು ಬಂದಿಲ್ಲ. ಸರಿ ಪುನಃ ನಮ್ಮ ಮನೆಯವ್ರು ತಮ್ಮನ ಕರ್ಕೊಂಡು ಅವ್ರು ಕರ್ಕೊಂಡು ಹೋದವರು ಮನೆಗೆ ಬಂದಿಲ್ಲ. ಬರ್ತಾರೆ ಅಂತ ನೋಡಿ ಬಂದಿಲ್ಲ. ಆಮೇಲೆ 9-9:30 ಇರ್ಬೋದು, ಟೈಮ್ ಬರ್ಬೋದು. ಈ ಥರ ಕಾಡಲ್ಲಿ ಸಾಯಿಸಾಗಿದ್ದಾರಂತೆ, ಯಾರು ಅರಣ್ಯ ಇಲಾಖೆಯವರು ಅಂತ ಹೇಳಿದ್ರು. ಬೆಳಗ್ಗೆ ಗೊತ್ತಾಗಿರೋದು ನಿಮಗೆ? ಶನಿವಾರ ಬೆಳಗ್ಗೆ ಆಗಸ್ಟ್ 15 ಅವತ್ತು. ಯಾಕಪ್ಪ ಒಂದು ಶೂಟ್ ಮಾಡ್ತಾರೆ, ಇಲ್ಲ ಶೂಟ್ ಮಾಡಿದ್ರೆ ಇಲ್ಲ ಅಂತ ತಪ್ಪು ಏನು ಮಾಡಿದ್ದಾರೆ? ಯಾಕೆ ಹಸು ಹುಡ್ಕೊಂಡು ಹೋಗೋರು ಯಾಕೆ ಶೂಟ್ ಮಾಡ್ತಾರೆ ಅಂತ ನಾನು ಕೇಳಿದಕ್ಕೆ, ಇಲ್ಲ ಯಾಕಂಗೆ ಮಾತಾಡ್ತೀಯ, ನಿಜವಾಗ್ಲೂ ನಿನ್ಗೆ ಯಾರು ಹೇಳಿಲ್ವಾ? ನನಗೆ ಯಾರು ಹೇಳಿಲ್ಲಪ್ಪ. ಆಮೇಲೆ ಫೋನ್ ಮಾಡಿ ಮೇಲೆ ಕೇಳಿದಕ್ಕೆ, ನಿಮ್ಮ ಕಂಡ ಬಂದವ್ರ ಮನೆ ಹತ್ರ ನಿಜವಾಗ್ಲೂ ಇದಾಗಿದ್ದು ನಿಜಾನೇ. ಆಮೇಲೆ ಅಳ್ತಾ ಕೂತಿದ್ದೆ.
ಇಲ್ಲಿ ಬಂದು ನೀ ತುಂಬ ಬೇಜಾರಾಗ್ಬಿಡ್ತು. ಏಕೆ ಸಾಯಿಸಾಕ್ಬೇಕು, 3 ಜನ ನಿನ್ನ ತಮ್ಮ ಮತ್ತು ಅಲ್ಲೊಬ್ಬರು ಇಲ್ಲಿ 3 ಜನ ಹೊಂಟೋದ್ರಂತ. 11:30 ಇರ್ಬೋದೇ ಏನೋ, ಹಣ್ಣೂರಿಂದ ಬಂದು ನನ್ನನ್ನು ಕರ್ಕೊಂಡು ಹೋದ್ರು. ಈ ಥರ ನಿಜವಲ್ಲ ಆಗಿದೆ, ಬಾಡಿ ಎತ್ಕೊಂಡು ಮೈಸೂರಾಗ ಅವ್ರೆ, ನೀವು ಬನ್ನಿ ಅಂತ. ಆಮೇಲೆ ಹೋಗಿ ಕೇಳ್ದಕ್ಕೆ ಬಾಡಿ ಎಲ್ಲಿಂದ, ಬಾಡಿ ತೋರಿಸಿಲ್ಲ ನನಗೆ. ಬಾಡಿ ತೋರಿಸಿ ಫಸ್ಟು ಹೇಗೆ ಸಾಯಿಸ್ಬೇಕು ಅಂತ ತಪ್ಪು ಮಾಡಿದ್ರು ಮಣ್ಣಿಂದ ಒಳಗಡೆ ಸಾಯಿಸಿ ಹೊಡೀರಿ, ಸಾಯಿಸೋಕ್ಕೆ ನಿಮ್ಗೆ ರೂಲ್ಸ್ ಕೊಟ್ಟವ್ರು ಯಾರು ಅಂತ ಕೇಳ್ದಕ್ಕೆ ಬಾಡಿ ತೋರಿಸಿ, ಬಾಡಿ ತೋರಿಸಿಲ್ಲ. ಸಾಯಂಕಾಲ ಒಂದು 6 ಗಂಟೆ ಇರ್ಬೋದು, ಕೇಸ್ FIR ಮಾಡಿಬಿಟ್ಟು ಆಮೇಲೆ ಮೈಸೂರು ಕರ್ಕೊಂಡು ಹೋದ್ರು. ಬಾಡಿ ತೋರಿಸಿ ಅಂತ ಹೇಳಿ ಕೇಳ್ದಕ್ಕೆ ನಾನು ಅಲ್ಲಿ ಮೈಸೂರು ಹೋಗುವಾಗ ನೀವು ಸೈನ್ ಮಾಡಿಸಿ ಬಾಡಿ ತೋರಿಸ್ತೀನಿ ಅಂತ. ನಾ ಫಸ್ಟ್ ನೀವು ಬಾಡಿ ತೋರಿಸಿ ಆಮೇಲೆ ಸೈನ್ ಮಾಡಿಸ್ತೀನಿ, ಯಾಕೆ ಕಾರಣಕ್ಕೆ ನೀವು ಹೊಡೆದಿರಿ ಅದು ಫಸ್ಟ್ ನಿಮ್ಗೆ ಹೇಳ್ಬೇಕು. ಅದು ಏನು ಅಂತ ತಪ್ಪು ಮಾಡಿದ ತಪ್ಪು ಏನು ಅಂತ ಕೇಳ್ದಕ್ಕೆ ಬಾಡಿ ತೋರಿಸಿಲ್ಲ. ಆಮೇಲೆ ಮಂಜುನಾಥ್ ಸರ್ ಅವರು MLA ನಮ್ಮ ಜೊತೆಗೆ ಇತ್ತು, ಬೇಕಾದಷ್ಟು ನಮಗೆ ಒಳ್ಳೆ ಕೆಲಸ ಮಾಡಿದರು. ಅವರೇ ಬಾಡಿಲಿ ತರಿಸಿ ಹೋಗಿ ಮಾರನೇ ದಿನ ಹೋಗಿ ಅಲ್ಲಿ ಹೇಳಿಕೆ ಕಂಪ್ಲೇಂಟ್ ಮಾಡಿಬಿಟ್ಟು ಸೈನ್ಲ ಮಾಡಿಬಿಟ್ಟು ಬಾಡಿ ಪೋಸ್ಟ್ಮಾರ್ಟಮ್ ಮಾಡಿ ತಗೊಂಡು ಬಂದಿದ್ದು ಸರ್. ಅಷ್ಟೇ. ನೀವು ನೋಡಿದ್ರಿ, ಹತ್ತಿರದಿಂದ ನೋಡಿದಿರಿ. ನಾನು ಬೇರೆಯವ್ರನ್ನೂ ಕೂಡ ಕೇಳಿದ್ದೀನಿ, ಎಲ್ಲಿ ಗಾಯಗಳಾಗಿದ್ದು, ಯಾವ ಕಾರಣಕ್ಕೆ ಅವ್ರು ಆ ರೀತಿಯಾಗಿ ಸಾವನ್ನಪ್ಪಲಿಕ್ಕೆ ಕಾರಣ ಆಯಿತು ಅಂತ. ನಾನು ಹೋಗಿಲ್ಲ, ಸ್ವಂತದವ್ರು ಹೋದ್ರು. ನಾನು ತುಂಬ ಮುಂದಲ್ಲಿ ಟಯರ್ಡಲ್ಲಿ ಮಲ್ಗ್ತಾ ಇದ್ದೆ. ನಮ್ಮ ತಮ್ಮನಿಗೆ ಇಲ್ಲೊಂದೊಟ್ಟು ಬಿದ್ದಿದಂತೆ, ನಾನು ಅವ್ರು ಹೇಳಿದ್ದು. ಇನ್ನೊಬ್ಬ ನಮ್ಮ ಮನೆಯವ್ರು ಅಂತೋನಿ ಅವರಿಗೆ ಇಲ್ಲಿ ಬಿದ್ದಿದಂತೆ ಪಕ್ಕೆಗೆ. ಅವರು ಫೀಟರ್ ಅವರಿಗೆ ಹೆಂಗ್ ಹೊಡೆದಿದ್ದಾರೆ, ಹಿಂಗ್ ಹೋಗಿದಂತೆ, ಪಕ್ಕದಲ್ಲಿ ಹೊಡೆದಿದ್ದಾರೆ ಇದು ಅಂತ ಹೇಳೋರು. ನೆನ್ನೊಬ್ರು ಬಂದ್ರು, ಅವ್ರು ಕುಮಾರ್ ಬಾಡಿ ಅವರೇ ಪೋಸ್ಟ್ಮಾರ್ಟಮ್ ಮಾಡಿದ್ದು, ಹತ್ತಿರದಲ್ಲಿ ಹೊಡೆದಿದಂತ ಹೇಳಿದ್ದಾರೆ. ಅವ್ರುವೆ ಸೈನ್ ತಗೊಂಡು ಹೋಗಿದ್ದಾರೆ, ಕೇಸ್ ಇದನ್ನು ಮಾಡ್ಬೇಕಂತ. ಏನ್ ಮಾಡ್ತಾರೆ, ನಮ್ಗೆ ನ್ಯಾಯ ಸಿಕ್ಲಿ ಸರ್, ನಮ್ಗೆ ನ್ಯಾಯ ಬೇಕ್ರಿ ಅಂತ ತಪ್ಪು ಮಾಡಿದ್ರು ಅವ್ರು ಯಾವ್ದಕ್ಕೆ ತಗೊಂಡೋಗಿ ಜೈಲಲ್ಲಿ ಹಾಕ್ಬೋದು, 10 ವರ್ಷ ಇಲ್ಲ 50 ವರ್ಷ ಆಗ್ಬೋದು. ತಕ್ಕ ಸಾಯಿಸಕ್ಕೆ ಯಾರು ರೂಲ್ಸ್ ಕೊಟ್ಟಿಲ್ಲ, ಹೈಕೋರ್ಟ್ ಕೊಟ್ಟಿಲ್ಲ, ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲ ಅವ್ರಿಗೆ ಸಾಯಿಸೋಕ್ಕೆ. ಅಂಥ ತಪ್ಪು ಏನು ತಪ್ಪು ಮಾಡಿದ್ರು, ನಮ್ಮ ಮನೆಯವ್ರ ಮೇಲೆ ಹಿಂದೆ ಮುಂದೆ ಹೋಗಿದ್ದಾರೆ, ಕೇಸ್ ಇದೆಯಾ ಪಾಸ್ ಇದೆಯಾ, ಅವ್ರು ಮಾಡಿದ ಕೆಲಸ ODP ಕೆಲಸ ಮಾಡ್ತಾಯಿದ್ರು. ಕೆಲಸ ಬಿಟ್ಬಿಟ್ಟು ಇವಾಗ ಕೌದಲ್ ಸಿಸ್ಟರ್ಸು ಫಾರಿನ್ ಫಂಡ್ ಬರ್ತಾ ಇದೆ, ಅವ್ರು ತಗೊಂಡು ಬಂದು ತುಂಬ ಬಡವರು ಇದ್ದಾರಲ್ಲ, ಬಾತ್ರೂಮ್ ಇಲ್ಲದೆ ಮನೆಗಳಿಲ್ಲದೆ ಇದ್ದಾರಲ್ಲ, ಅವ್ರಿಗೆ ಮನೆ, ಬಾತ್ರೂಮು, ಬಯೋಗ್ಯಾಸು ಇವ್ರ ಮುಖಾಂತರ ಹೋಗಿ ನೋಡಿ ಕಟ್ಕೊಡ್ಸ್ಕೊಡಪ್ಪ ಅಂತ ಕೊಡ್ತಾ ಇದ್ದಾರೆ. ಅವರು ಆ ಕೆಲಸ ಮಾಡಿ ಅಲ್ಲಿ ನೋಡಿ ಸ್ಟವ್ ಎಲ್ಲ ಬೇಕಾದಷ್ಟು ಬಿದ್ದಿದೆ, ಡೆಲ್ಲಿಯಿಂದ ಬಂದಿದ್ದು. ಓಸಲ್ಲಿ ಬಯೋಗ್ಯಾಸ್ ಓಸ್ ಬಿದ್ದಿದೆ ನೋಡಿ, ಬಾತ್ರೂಮ್ ಡೋರ್ ಒಳಗಡೆ ಬಿಟ್ಟಿದೆ ನೋಡು. ಅವ್ರು ಇಂಥ ಕೆಲಸ ಮಾಡೋರು ಅಲ್ಲ, ಸೋಷಿಯಲ್ ಸರ್ವಿಸ್ ಮಾಡೋ ವ್ಯಕ್ತಿ, ವ್ಯಕ್ತಿ. ಅವ್ರಿಗೆ ಈ ಥರ ತಪ್ಪು ಮಾಡಿ ಹೊಡೆದು ಸಾಯಿಸೋ ತಪ್ಪು ಕಾರಣ ಏನು ಅದು ಅವ್ರು ಹೇಳ್ಬೇಕು. ಅವ್ರು ಯಾರು ಹೊಡೆದಿದ್ದಾರೋ ಅವ್ರಿಗೆ ತಕ್ಕಂತೆ ಶಿಕ್ಷೆ ಕೊಡಲೇಬೇಕು ಸರ್, ನಮಗೆ ನ್ಯಾಯ ಬೇಕೇ ಬೇಕು. ಇವಾಗ ಅಲ್ಲಿದೆ ಇಲ್ಲಿದೆ ಏನೇನೋ ಇದೆ ಅಂದರೆ ಏನಾದರೆ ನಾವು ಒಪ್ಪಲ್ಲ. ಇದು ಕೊಳೆ, ಇದು ತಗೊಂಡೋಗಿ ಕೊಳೆ ಮಾಡಿದ್ದು. ಕಾಡೊಳಗೆ ಏನಾಯ್ತು ಏನೋ ಗೊತ್ತಿಲ್ಲ ಸರ್, ಅಷ್ಟೇ ಸರ್ ನನಗೆ ತಲೆ ಅಷ್ಟೇ. ನಮಗೆ ನ್ಯಾಯ ಸಿಕ್ಬೇಕು ಸರ್, ನಮ್ಮ ನ್ಯಾಯ ಬೇಕೇ. ಅಲ್ಲಮ್ಮ, ನನಗೆ ಇನ್ನೊಂದು ಕ್ವಶನ್ಸ್ ಕೇಳಿದೆ ನೋಡಿ. ಎಲ್ಲರೂ ಈ ನಾಡಾ ಬಂದೂಕಿನ ಬಗ್ಗೆ ಎಲ್ಲ ಹೇಳ್ತಾರಲ್ಲ, ಅಟ್ಲೀಸ್ಟ್ ನಿಮ್ಮ ಮನೇಲಿ ಆ ಥರದ್ದೆಲ್ಲ ಇಟ್ಟಿದ್ರು ಅವರೆಲ್ಲ ಕೆಲಸ ಮಾಡೋರು ಇಲ್ಲ ಸರ್. ನಮ್ಮ ಮನೆಯವರು ನಮ್ಮಲ್ಲಿ ಸೋಷಿಯಲ್ ಸರ್ವಿಸ್ ಕೆಲಸ ಮಾಡೋರು ಹಸಿದೆ, ನಾವು ತಗೊಂಡು ಬಂದು ಇಟ್ಕೊಟ್ಟು ಹಾಳಾಗ್ತಾ ಇದ್ದೀವಿ. ನಾವೇಕೆ ಆ ಕೆಲ್ಸಕ್ಕೆ ಹೋಗ್ಬೇಕು? ಆ ಕೆಲಸ ನಮಗೆ ಬೇಕಾಗಿಲ್ಲ, ಆ ಕೆಲಸ ನಮ್ಗೆ ಯಾಕೆ ಸರ್? ಏನಿದೆ ಹಿಂದೆ ಮುಂದೆ ಕೇಸ್ ಪಾಸ್ ಇದೆಯಾ, ಹೋಗಿದ್ದಾರಾ? 3 ಜನರೆಲ್ಲ ಕೇಳಿ ಆಮೇಲೆ ಮಾತಾಡ್ಲಿ. ಫಾದರ್ ಸಿಸ್ಟರ್ಸ್ ಕೇಳಿ, ಆ ಥರ ಹೋಗ್ತಾರ ಮಾಡ್ತಾರ ಅಂತ ಕಲ್ರ ಅಂತ ಕೇಳಿ ಅವ್ರು ಹೇಳ್ತಾರೆ. ಹಣ್ಣೂರಿಂದ ಈ ಕಡೆ ಎತ್ಕೊಂಡ್ರೆ ಮಾಟಲಿ ಹೊಡೆದೊಡಿ ಸಣ್ಣ piಳ್ಳೆಲ್ಲ ಇಂಥ ಹುಡುಗನ ಅಂತ ಕೇಳಿ ಇವ್ರ ಬಗ್ಗೆ ಹೇಳ್ತಾರೆ, ನಮ್ಮ ಮನೆಯವ್ರ ಬಗ್ಗೆ ಹೇಳ್ತಾರೆ. ಅಂತ ಹಂಗೆ ಹೋದ್ರು ತಪ್ಪೇನು ಮಾಡಿದ್ರು ಇವರು? ತಪ್ಪೇನು ಸರ್ ಇವ್ರದ್ದು? ಅದೇ ಹೇಳ್ಬೇಕು ಸರ್, ನಮ್ಗೆ ನ್ಯಾಯ ಸಿಗ್ಬೇಕು. ಇಂಥ ಅನ್ಯಾಯ ಯಾರು ನಡಿಬಾರ್ದು ಸರ್. ತಪ್ಪು ಇದೆ, ತಪ್ಪು ಮಾಡಿದ್ರೆ ತಗೊಂಡೋಗಿ ಜೈಲ್ಗೆ ಹಾಕಿ, ರೂಲ್ಸ್ ಕಾನೂನು ಇದೆ, ರೂಲ್ಸ್ ಪ್ರಕಾರ ಹೋಗಿ. ಅವ್ರು ಪ್ರೊಸೀಡ್ ಮಾಡಿರೋದ್ರಲ್ಲಿ ಒಂದು ಬ್ಯಾಗು ಏನಿಲ್ಲ ಸರ್, ಏನು ಅದೆಲ್ಲ ಹೊಸ ಚಪ್ಪಲಿ ಅಲ್ಲಿ ಯಾವುದೂ ಇಲ್ಲ. ಆಸ್ಪತ್ರೆ ಡ್ಯಾಸ್ ಅನ್ನೋದು ಇಲ್ಲಿ ಹಾಕ್ಬೇಕು, ಇಲ್ಲಾಂದ್ರೆ ಕೊಳ್ಳೆಗಳ ಹಾಕು. ಈ ಎಲ್ಲ ಎತ್ಕೊಂಡು ಮೈಸೂರು ಹಾಕ್ಬಿಟ್ಟು ಹಂಗೆ ಮುಗಿಸ್ಬಿಡೋ ಒಂದು ಎತ್ಕೊಂಡು ಹೋದ್ರಿಯಾ? ಆಗ ಹೋದಕ್ಕೆ ಹೆಂಗಸರು ನಮ್ಮ ಅವ್ರ ಗಂಟ ನೋಡಕ್ ಬಿಡ್ಲಿಲ್ಲ. ಭಾರಿ ಹೇಳಿದ್ರೆ ಕೇಳಲ್ಲ, ಅದು ಯಾಕೆ ಅಷ್ಟು ಮಟ್ಟಿಗೆ ಇವ್ರು ಮುಚ್ಚಿಬಿಡ್ಬೇಕಂತ ಬಿಟ್ಬಿಡ್ತಾರೆ. ಅವ್ರು ಅಂಥ ತಪ್ಪು ಏನು ಮಾಡಿದರು ಹೇಳಿ? ನಿಮ್ಮ ಅಷ್ಟು ಮಟ್ಟಿಗೆ ಇಲ್ಲಿನ ತೋರಿಸ್ಬಾರ್ದು, ಅಲ್ಲಿ ಹೋಗಿ ಬಿಡ್ಲಿಲ್ಲ, ಹೆಂಗಸರನ್ನ ಬಿಡ್ಲಿಲ್ಲ. ಪುನಃ ತಿರುಗಿಕೊಂಡು ಬಂದ ಮೇಲೆ ಪುನಃ ಇಲ್ಲಿ ಬಂದು ಟೇಸ್ಟ್ ಮಾಡಿದಾಗ ಇದ್ರ ಡ್ಯಾಸನ್ನ ಎತ್ಕೊಂಡ ಮೇಲೆ ಬಿಟ್ಟಿದ್ದಾರೆ. ಅಷ್ಟು ಮಟ್ಟಿಗೆ ಏನು ಮಾಡಿದಾರೆ ಅದಿಲ್ಲಿ? ಹೀಗೆ ನಡೀತದ? ಎಷ್ಟು ಜನ ಈಗ ಎಷ್ಟು ಜನ ಮಾಡಿದ್ದಾರೆ? ಒಬ್ಬನ ಹೊಡೆದು ಈಗ 3 ವರ್ಷ ಅವನ ನೆಪ್ಪಳ ಹೋಗಿ ಪುನಃ ಒಂದು ತಿಂಗಳಿಗೆ ದಂಡಲ್ಲಿ ಬಂದು ಎತ್ಕೊಂಡು ಬಂದು ಒಪ್ಪ ಮಾಡಿದ್ರು. ಅಂಥ ಮೋಸ ಮಾಡಿದ್ರು ಇವರು.
ಕಾಡು ಬಿಟ್ಕೊಂಡು ಇವ್ರು ವೈರ್ಲ ಒಬ್ಬನು ಬಿಡಲ್ಲ, ಒಂದು ಮರಿ ತೆಗಿ ಸೊಪ್ಪು ತೆರೆಯೋಕೆ ಬಿಡಲ್ಲ. ಯಾಕವಾದಂದು ಹೇಳ್ತಾರೆ, ಕೇಳಿ ಎಲ್ಲ ನಡೀತದೆ. ಅವ್ರು ಕಾಡು ಬೇಕು, ಜನ ಬೇಡ. ಈ ಕಾಲದಲ್ಲಿ ಹಂಗೆ ಇತ್ತ ಮೊದಲೆಲ್ಲ, ಈಗ ಬಂದು ಇಂಥವ ಇದು ಮಾಡ್ತಾರೆ ಇವರು, ಜನ ಬೇಡ. ಇದನ್ನು ಈ ಕಾಡು ಏನಿದೆ ಬರೀ ಬಂಡಗಾಡು. ಹೇಳಿ ನಮ್ಮ ಊಟ ಮಾಡೋಕ್ಕೆ ಎಲ್ಲಿದೆ? ನಿಮ್ಮ ಮನೆ ಬೆಳೆವೇ ಇಲ್ಲ, ಆಳಿಗೆ ಹುಲ್ಲಿಲ್ಲ. ನಾಲ್ಕು ಕೆಲಸ ಮಡಿ ಕೆಡ್ತಾರೆ, ನಾಲ್ಕು ಸತ ಕಾಡು ಹೊಡಿತಾರೆ. ಒಂದಿನ ಬಂದು ಇಲ್ಲೇ ಹಿಡ್ಕೊತ ನಮ್ಮ ಒಳ ದಂಡಲ್ಲಿ ಹಿಡ್ಕೊತ ಗಿರ್ಬ ಎಲ್ಲ ಕಾಡ್ಲಿಂದೆಲ್ಲ ಬಿಟ್ಬಿಟ್ಟಾರೆ. ಇಷ್ಟನ ಗಿರ್ಬ ಇಲ್ಲ, ಎಲ್ಲ ಬಿಟ್ಬಿಟ್ಟಾರೆ ಕಾಡಿಗೆ. ಹೇಳಿ ಬಂದು ಎತ್ಕೊಂಡು ಹೋಗ್ತಾರೆ ಸರ್. ನಾವು ಸೂಳು ಎಷ್ಟು ಲಕ್ಷ ಕೋಟಿ ಕೊಟ್ಟರೆ ಬರ್ತದೆ. 10 ವರ್ಷ ಆಗ್ಬಿಡಿ ಸತ್ಯಕ್ಕಿಂತ ಸುಳ್ಳು ಬಹಳಷ್ಟು ರುಚಿ ಕೊಡುತ್ತಂತೆ. ಅದಕ್ಕೆ ಹೇಳೋದು ಸುಳ್ಳು ಊರೆಲ್ಲ ಸುತ್ಕೊಂಬಂದ್ಬಿಡುತ್ತೆ ಬೇಗ ಅಂತ. ನೋಡಿ, ಆಂತೋನಿ ಸ್ವಾಮಿ ಮತ್ತು ಪೀಟರ್ ಅವರ ಸಮಾಧಿಯ ಮುಂದೆ ನಿಂತ್ಕೊಂಡಿದ್ದೀನಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಬಹಳಷ್ಟು ಜನ ಧರ್ಮದ ಬಣ್ಣ, ಜಾತಿಯ ಬಣ್ಣ ಕಟ್ಟುತ್ತಾರೆ, ಅಥವಾ ವಲಸೆ ಬಂದವರು, ಏನು ಬೇಕಾದರೂ ಹೇಳ್ಬೋದು. ಅವರೆಲ್ಲರೂ ಕೂಡ ಭಾರತೀಯರು ಅನ್ನೋ ಒಂದು ಸೂಕ್ಷ್ಮ ಪ್ರಜ್ಞೆ ಎಲ್ರಿಗೂ ಕೂಡ ಇರಬೇಕಾಗತ್ತೆ. ಇವತ್ತು ಎರಡೂ ಜೀವಗಳು ಸಹಿತ, ಒಂದು ಕುಮಾರ್ದು ಅವ್ರ ಸಮಾಧಿ ಬೇರೆ ಕಡೆ ಮಾಡಿರೋದು, ಜೊತೆಗೆ ಇಲ್ಲಿ ಆಂತೋಣಿ ಮತ್ತು ಪೀಟರ್ ಇಬ್ಬರ ಸಮಾಧಿಯನ್ನು ಒಂದೇ ಕಡೆ ಮಾಡಲಾಗಿದೆ. ಇಬ್ಬರು ಕೂಡ ಚಿರನಿದ್ರೆಗೆ ಜಾರಿದ್ದಾರೆ. ಆದರೆ ಇದ್ರ ಹಿಂದೆ ಅವರ ಆತ್ಮಗಳು ಈಗಲೂ ಕೂಡ ಪರಿತಪಿಸ್ತಾ ಇರ್ಬೋದು. ಗೊತ್ತಿಲ್ಲ ನನಗೆ, ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ವೋ ಅದು ಕಾನೂನಾತ್ಮಕವಾಗಿ ಪ್ರಾಮಾಣಿಕವಾದಂಥ ತನಿಖೆ ಮುಖಾಂತರ ಗೊತ್ತಾಗುತ್ತೆ. ಆದರೆ ಇವೆರಡೂ ಚಿರನಿದ್ರೆಗೆ ಜಾರಿರ್ತಕ್ಕಂಥ ಜೀವಗಳಿಗೆ ಶಾಂತಿ ಸಿಗಬೇಕು ಅಂದರೆ, ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ, ಸರಿಯಾದ ರೀತಿಯಲ್ಲಿ ಜನರಿಗಿರ್ತಕ್ಕಂಥ ಅನುಮಾನಗಳು, ಗೊಂದಲಗಳು ಇವೆಲ್ಲವುಗಳನ್ನು ಬಗೆಹರಿಸಿ ಒಂದು ಕ್ಲಾರಿಟಿ ಸಿಗಬೇಕು. ಆ ಮುಖಾಂತರವಾಗಿ ಯಾರು ನಿಜವಾಗಲೂ ಕೂಡ ಇದರಲ್ಲಿ ಅಪರಾಧಿಗಳು, ಯಾರು ಆರೋಪಿಗಳು, ಯಾವ ಕಾರಣಕ್ಕೆ ಇವ್ರನ್ನ ಹತ್ಯೆಗೈಯಲಾಯಿತು ಅನ್ನೋ ನಿಖರವಾದಂಥ ಮಾಹಿತಿ ಗೊತ್ತಾಗಬೇಕು. ಯಾಕೆಂದರೆ ಅನೇಕ ಬೆನಿಫಿಟ್ ಆಫ್ ಡೌಟ್ಸ್ ಅಂತ ಏನು ಕರಿತೀವಿ ನಾವು, ಅನುಮಾನಗಳನ್ನು ಎಲ್ಲೆಲ್ಲಿ ಅರೈಸ್ ಆಗುತ್ತೋ ಅದೆಲ್ಲವನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಅದರ ಆಧಾರದ ಮೇಲೆ ಒಂದು ಸತ್ಯ ಶೋಧನೆ ನಡೀತಾ